Hello guys, we are going to test ride this Mahindra Thar, the hardtop version Mahindra Thar today. We are giving the video of Mahindra Thar hardtop version coming soon. Then Anant Mahindra, which is in Mysore, Janta, opposite to the bank. This is the kind of the version of the hardtop model Mahindra Thar. Then this hardtop style Mahindra Thar. ಎಷ್ಟಾಗಿದೆ ಸೇಲ್ಸ್ ಈಗ ಮಹೀಂದ್ರಾ ಥಾರ್ ನಿಯರ್ಲಿ ಆಲ್ ಓವರ್ ಪ್ಯಾನ್ ಇಂಡಿಯಾ ನಿಮಗೆ 60,000 ಆಗಿದೆ ಅಂದ್ರೆ ಟಿಲ್ ದ ಅಕ್ಟೋಬರ್ ಲಾಂಚ್ ಆಗುತ್ತಿನ ಟಿಲ್ ಡೇಟ್ಸ್ ಅಷ್ಟಾಗಿದೆ ಫ್ರಮ್ ದ ಡೇಟ್ ಆಫ್ ಲಾಂಚ್ ಇಂದ ಇಲ್ಲಿವರೆಗೂ ಫ್ಲೇವರ್ ಮೇಲೆ ಹೋಗಿ 60,000 ಕಡೆ ಜಾಮಿಲ್ ಹೋಗೋಣ ಓವರ್ ಇಂಡಿಯಾ ಓವರ್ ಬೆಂಗಳೂರು ಎಷ್ಟಾಗಿದೆ ಆ ಕಡೆ ಜಾಮಿಲ್ ಕಮ್ಮಿ ಆಗಿದೆ ಬೆಂಗಳೂರು ಸಿಟಿ ಕಂಪೇರ್ ಮಾಡಿ ಬ್ಯಾಂಗ್ಳೂರಲ್ಲಿ ಪ್ರೆಸೆಂಟ್ ಇವಾಗ ನಿಯರ್ಲಿ ಒಂದು 6 to 8,000 ಆಗಿದೆ ಫಾಸ್ಟ್ ಸರ್ 1 ಮಂತ್ಸ್ ಅಲ್ಲಿ ಕಡಿಮೆ ಟೆಂಪರೇಚರ್ ಬಂದಿರೋದು ಈಗ ಡೆಲಿವರಿ ಗಾಡಿ ಬುಕ್ ಮಾಡಿದಾಗ ಡೆಲಿವರಿ ಹೆಂಗಿದೆ ವೇಟಿಂಗ್ ಪೀರಿಯಡ್ ಹೆಂಗೆ 6 to 8 ಮಂತ್ಸ್ ವರೆಗೂ ಇದೆ ಆಸ್ ಪರ್ ಮಹೀಂದ್ರಾ ಸೊ ಅಷ್ಟರಲ್ಲಿ ನಾವು ಡೆಲಿವರಿ ರೆಸ್ಪಾನ್ಸ್ ಹೆಂಗಿದೆ ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಒಳ್ಳೆ ರಿವ್ಯೂ ಇದೆ ಕಸ್ಟಮರ್ ಪರ್ಫಾರ್ಮೆನ್ಸ್ ವೈಸ್ ಆಗಿ ಕಂಫರ್ಟ್ನೆಸ್ ಆಗಿ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ ಕಸ್ಟಮರ್ ರೆಸ್ಪಾನ್ಸ್ ಮೆಟ್ರೋ ರಿಯಲ್ ಲೈಫಲ್ಲಿ ಅವ್ರಿಗೆ ಇಷ್ಟ ಆಗುತ್ತೆ ಯಾಕೆಂದ್ರೆ ಕಂಪೇರ್ ಟು ಓಲ್ಡ್ ಕಾರಲ್ಲಿ ಕಂಫರ್ಟ್ನೆಸ್ ಸ್ವಲ್ಪ ಕಡಿಮೆ ಸೊ ಅದನ್ನ ಮೇನ್ ಆಗಿ ಕನ್ಸಿಡರೇಷನ್ ತಗೊಂಡು ಸೊ ಈ ಥಾರು ಆಲ್ಮೋಸ್ಟ್ ಎಲ್ಲರಿಗೂ ಅವರ ಏನು ಫುಲ್ಫಿಲ್ಮೆಂಟ್ ಅದ ಅಲ್ಲಿವರೆಗೂ ರೀಚ್ ಆಗುತ್ತೆ ಈಗ 2020 ಎಲ್ಲ ಸೇಮ್ ಇದೆ ಎಲ್ಲ ಸೇಮ್ ಇದೆ ಪ್ರೊಡಕ್ಷನ್ ಮಾತ್ರ 21 ಆಗ್ತದೆ ಪ್ರೊಡಕ್ಷನ್ ಎಲ್ಲ 21 ಕೊಡ್ತಾರೆ ಈಗ ಮಹೀಂದ್ರಾ ಪೆಟ್ರೋಲ್ ವರ್ಷ ಬಿಟ್ಟಿದ್ದಾರೆ ಕೇಳಿದೆ ನ್ಯೂಸ್ ಪೆಟ್ರೋಲ್ ಡೀಸೆಲ್ ವರ್ಷ ಇದು ಡೀಸೆಲ್ ಡೀಸೆಲ್ ಪೆಟ್ರೋಲ್ ಸಿಗುತ್ತೆ ಪೆಟ್ರೋಲ್ ಸಿಗುತ್ತೆ ಆಟೋಮೆಟಿಕ್ ಪ್ರೈಸ್ ಎಷ್ಟಿದೆ ಈಗ ಇನ್ಕ್ರೀಸ್ ಆಗಿದೆ ಕೇಳ್ಬತ್ತೆ ಜಾನ್ವಲ್ಲಿ ನಾವು ಪ್ರೈಸ್ ಇನ್ಕ್ರೀಸ್ ಮಾಡ್ತದೆ ಅಂತ ಕೇಳಿದ್ರೆ ಎಲ್ಲ ಕಾರ್ ಕಂಪನೀಸ್ ಆಗ ಇವಾಗ ಎಷ್ಟಿದೆ ಮತ್ತೆ ಮಹೀಂದ್ರಾ ಇವಾಗ ಪ್ರೆಸೆಂಟ್ ಅವರು ಪ್ರೈಸ್ ಹೈಕ್ ಮಾಡಿದ್ರು ಬಿಕಾಸ್ ಪ್ರೀವಿಯಸ್ 2 ಟೈಮ್ಸ್ ಹೈಕ್ ಮಾಡಿದ್ರು 1 ಜನವರಿ 30 to 40,000 ಇನ್ಕ್ರೀಸ್ ಮಾಡಿದ್ರು ಸೊ ಅದಕ್ಕೆ ಇವಾಗ ಪ್ರೆಸೆಂಟ್ ಏನು ಪ್ರೈಸ್ ಆಯ್ತಿಲ್ಲ ಎಷ್ಟಿದೆ ಪ್ರೈಸ್ ಈಗ ಟಾಪ್ ನಿಮಗೆ ಡೀಸೆಲ್ ಆದರೆ 1695 ಆನ್ ರೋಡು ಸೊ ಪೆಟ್ರೋಲ್ ಹೋದ್ರೆ ನಿಮಗೆ 1640 50,000 ಇದೆ ಡೀಸೆಲ್ ಈಗ ಟೂ ಬರುತ್ತೆ ಸಾಫ್ಟ್ ಟಾಪ್ ಕನ್ವರ್ಟಬಲ್ ಟಾಪ್ ಅಂತ ಹೇಳ್ತೀವಿ ಸಾಫ್ಟ್ ಟಾಪ್ ಅಂತ ಇನ್ನೊಂದು ಹಾರ್ಡ್ ಟಾಪ್ ಈಗ ಹೊಸ ಹಾರ್ಡ್ ಟಾಪ್ ವರ್ಷನ್ ಹೌದು ಎರಡು ಹೊಸದಲ್ಲ ಲಾಂಚ್ ಟೈಮಲ್ಲಿ ಎರಡು ವರ್ಷನ್ ಲಾಂಚ್ ಟೈಮ್ ಹಾರ್ಡ್ ಟಾಪ್ ರಿವ್ಯೂ ಮಾಡಿದ್ದೆ ಅದೇನು ಇಲ್ಲ ಅನಂತ ಅವಾಗ ಹಾರ್ಡ್ ಟಾಪ್ ಬಂದಿತ್ತು ಗಾಡಿ ಸರ್ವಿಸ್ ಕಾಸ್ಟ್ ಹೆಂಗಿದೆ ಈಗ ಸರ್ವಿಸ್ ಕಾಸ್ಟ್ ನಿಮಗೆ ಎಲ್ಲ ಮಹೀಂದ್ರಾ ವೆಹಿಕಲ್ಸು ಮೇಂಟೆನೆನ್ಸ್ ನಾಟ್ ಓನ್ಲಿ ಥಾರ್ ಇವಾಗ ಫಸ್ಟ್ ಸರ್ವಿಸ್ ನೀವು ಬಿಟ್ಟರೆ ನಿಯರ್ಲಿ ಒಂದು 4,000 to 5,000 ರುಪೀಸಲ್ಲಿ ಕವರ್ ಅಪ್ ಆಗುತ್ತೆ ಸೊ ಇಟ್ ವಿಲ್ ನಾಟ್ ಬಿ ಮೋರ್ ಕಾರ್ಗೆ ಕಪ್ಪೆ ಅದೇ ಕರೆಂಟ್ ಇರೋದು ಮಾರ್ಕೆಟಲ್ಲಿ ಬೇರೆ ಕಂಪನಿ ಕಾಂಪಿಟೇಟರ್ ಯಾರು ಇಲ್ಲ ಸರ್ ನಾವು ಮಾರುತಿ ಜಿಗ್ನಿ ಗಿಟ್ಟರ್ ಅಂತ ಕೇಳಿದೆ ನ್ಯೂಸ್ ಅದು ಓನ್ಲಿ ಫಾರ್ ದಸ್ ಆರ್ಮಿ ಅಥವಾ ಮಿಲಿಟರಿ ಪರ್ಪಸ್ಗೆ ಮಾತ್ರ ಬಿಟ್ಟಿದ್ದಾರೆ ನಾಟ್ ಫಾರ್ ದ ಪೀಪಲ್ಸ್ ಅಂದರೆ ಇಂಡಿಯನ್ ಪಬ್ಲಿಕ್ಸ್ಗೆ ಅದನ್ನ ಕೊಟ್ಟಿಲ್ಲ ಸೊ ಅದಕ್ಕೆ ಇವಾಗ ಸದ್ಯಕ್ಕೆ ಯಾರು ಕಾಂಪಿಟೇಟರ್ ಇಲ್ಲ ಇದು ಆಕ್ಚುಲಿ ಇಂಡಿವಿಜುವಲ್ ಕ್ಯಾಟಗರಿಗೆ ಬರುತ್ತೆ ಇದು ಜೀಪ್ ಕಂಪೇರ್ ಮಾಡಕ್ಕೆ ಜೀಪ್ ಕಂಪಸ್ಗೆ ಆಗಲ್ಲ ಜೀಪ್ ಕಂಪಸ್ಗೆಲ್ಲ ನಿಮ್ಗೆ ಅದು SUV ಸೆಗ್ಮೆಂಟ್ ಬರುತ್ತೆ ಓಲ್ಡ್ ಜೀಪ್ ಕಂಪಸ್ ಹೌದು ಅದಕ್ಕೆ ಕಂಪೇರ್ ಮಾಡಕ್ಕೆ ಅದು ನಿಮಗೆ ಅದು ಲೈಕ್ 4 ಡೋರ್ ಬರುತ್ತೆ ಅದು ಸೊ ಅದಕ್ಕೆ ಅದು ಸೇಮ್ ಇದೇ ಥರನೇ ಸೀಟರ್ ಎಲ್ಲ 5 ಸೀಟರ್ ಬಟ್ ಏನಂದ್ರೆ ನಿಮಗೆ ಪ್ರೈಸಿಂಗಲ್ಲಿ ತುಂಬ ಜಾಸ್ತಿ ಇದೆ ಇದು ಕಂಪೇರ್ ಮಾಡಿದ್ರೆ ಇದು ನಿಮಗೆ ಅಂಡರ್ 20 ಲ್ಯಾಕಲ್ಲಿ ಸಿಗುತ್ತೆ
ಸೊ ಅದೇನಂದ್ರೆ ಅಂಡರ್ 80 lakhs ಆಗುತ್ತೆ ಆನ್ ರೋಡ್ ಪ್ರೈಸ್. ಸೊ ಅದಕ್ಕೆ ಅದು ಇದಕ್ಕೂ ಕಂಪೇರ್ ಮಾಡಿದ್ರೆ ಪ್ರೈಸಿಂಗ್ ಕಂಪೇರ್ ಮಾಡೋಕೆ ಈಗ 700 ಆಗಿ ಲಾಂಚ್ ಆಗುತ್ತೆ ಶೋರೂಮ್ ಶೋರೂಮಲ್ಲಿ ಸದ್ಯಕ್ಕೆ ಆ ಥರದ್ದು ಗೊತ್ತಿಲ್ಲ ಸರ್. ಇಂಟರ್ನೆಟ್ ಕೊಟ್ಟಿದ್ದಾರೆ ಲಾಂಚ್ ಬಿಡ್ಬೇಕನ್ನೋದೇನೋ ಇಂಟರ್ನೆಟ್ ಅಫಿಷಿಯಲ್ ನ್ಯೂಸ್ ಕೊಟ್ಟಿದ್ದಾರೆ. ಅಫಿಷಿಯಲ್ ನ್ಯೂಸ್ ಮಹೀಂದ್ರಿಂದ ಆಸ್ ಪರ್ ಮಹೀಂದ್ರ ಅಂತ ಇನ್ನೂ ಕೊಟ್ಟಿಲ್ಲ. ಸೊ ಸುಮ್ಮನೆ ಲೈಕ್ ಜಸ್ಟ್ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಸ್ ಅವರು ಆಲ್ರೆಡಿ ಇದು ಮಾಡಿದ್ದಾರೆ, ನ್ಯೂಸ್ ಪಬ್ಲಿಕ್ ಮಾಡಿದ್ದಾರೆ. ಬಟ್ ಇಟ್ ಇಸ್ ನಾಟ್ ಫ್ಯೂಚರ್ ಲಾಂಚ್ ಲಾಂಚ್ ಮಹೀಂದ್ರ ಫ್ಯೂಚರ್ ಲಾಂಚ್ ಅಂತ ಹೇಳಿದ್ದಾರೆ, ಪ್ಲಾನಿಂಗ್ ಇದೆ. ಬಟ್ ಅದನ್ನ ಯೂನಿವರ್ಸಿಟಿ ಪ್ರಾಕ್ಟಿಕಲ್ ಆಗಿದೆ ಅಂಟಿಲ್ ಅವ್ರ ಕಡೆಯಿಂದಾನೇ ರಿವೀಲ್ ಆಗಬೇಕು ಮಹೀಂದ್ರ ಬರೀ ಸದ್ಯಕ್ಕಿರೋದು ಹೊಸ XUV300 500 ಪ್ರೈಸ್ ಪವರ್ ಚೆನ್ನಾಗಿದೆ. ಚೆನ್ನಾಗಿದೆ ಗಾಡಿ. ಅದಕ್ಕೆ ನೀವು ಓಡಿಸಿ ಅಂತ ಹೇಳಿದ್ದು, ಭಯ ಅಂತ ಹೇಳಿ ನೀವು ಎಲ್ಲ ಕ್ರ್ಯಾಶ್ ಇದೆ ಅಂತ ಅಷ್ಟೇ ಭಯ ನನಗೆ. ಏನಿಲ್ಲ ಸರ್, ಗಾಡಿ ಓಡಿಸಿದ ನೀವು 1 ಕಿಲೋಮೀಟರ್ ಓಡಿಸಿದ್ರೆ ಸಾಕು ಗಾಡಿ. ಆಫ್ ರೋಡ್ ಗೋಸ್ಕರ ಗಾಡಿ ಹೆಂಗೆ ಪರ್ಫಾರ್ಮ್ ಬರುತ್ತೆ ಅಂತ ಪ್ಯೂರ್ ಆಫ್ ರೋಡಲ್ಲಿ ಇದು. ನಿಮ್ಗೆ ಇಂಜಿನ್ ವೈಸಲ್ಲಿ ಬಂದರೆ ಇದು 2.2 ಲೀಟರ್ ಬರುತ್ತೆ ಸರ್ ಡೀಸೆಲ್ ಆದರೆ. ಪೆಟ್ರೋಲ್ ಹೋದರೆ 2 ಲೀಟರ್ ಬರುತ್ತೆ. ಸೊ ಟಾರ್ಕ್ ಬಂದ್ಬಿಟ್ಟು ಡೀಸೆಲ್ ನಿಮಗೆ 300 Nm ಟಾರ್ಕು, 150 kg ಪವರ್. ಓದಿನ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಪವರ್. ಹಾಂ ಹೌದು, 2019 ಟಾರ್ಕ್ ಇಂಪ್ರೂವ್ಮೆಂಟ್. ಹೌದು, BS4 ಇವಾಗ ಹೊಸ ತಾರಲ್ಲಿ ನಿಮಗೆ ಇನ್ನೂ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಟಾರ್ಕು ಮತ್ತು ಪವರ್ ಎಲ್ಲ, ಸೊ ಮೋರ್ ಪಿಕಪ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. XUV300 ಎಷ್ಟಿದೆ ಪ್ರೈಸ್ ಈಗ? BS6 ವರ್ಷನ್ XUV300 2021 ಮಾಡಲ್ ಲಾಂಚ್ ಆಗಿದೆ. ಟೋಟಲ್ 21 ಮಾಡಲ್ ಆನ್ ರೋಡ್ ಪ್ರೈಸು ನಿಮಗೆ ಸ್ಟಾರ್ಟಿಂಗ್ ಅಂದರೆ ಅದರಲ್ಲಿ 4 ವೇರಿಯಂಟ್ಸ್ ಬರುತ್ತೆ ನಿಮಗೆ. ಸ್ಟಾರ್ಟಿಂಗ್ ಬಂದು ನಿಮಗೆ 10,98,000 ಆಗುತ್ತೆ ಬೇಸಿಕ್ ವರ್ಷನ್ ಎಲ್ಲ. ಸೊ ಅಪ್ ಟು ಟಾಪ್ ಎಂಡ್ ನಿಮಗೆ 14,78,000 ಆಗುತ್ತೆ. ಟಾಪ್ ಎಂಡ್ ಅದು XUV300 ಇಲ್ಲ, W6 ಮಿಡಲ್ ವೇರಿಯಂಟ್ ಬರುತ್ತೆ. ಸೊ ಟಾಪ್ ಎಂಡ್ ಬಂದು W8 ಆಪ್ಷನ್ ಅಂತ ಹೇಳ್ತೇವೆ. ಸೊ ಅದು ನಮಗೆ ಟಾಪ್ ಎಂಡ್. ಸನ್ರೂಫ್ ಎಲ್ಲ ನೋಡಿದೆ ಟಾಪ್ ಎಂಡ್. ಸನ್ರೂಫ್ ಹೌದು, ಈಗ ಲೇಟೆಸ್ಟ್ ಲಾಂಚ್ ಅದು ಮಾಡಿದ್ದಾರೆ. ನಾರ್ಮಲ್ ಸನ್ರೂಫ್ ಇಲ್ಲ, ನಾರ್ಮಲ್ ಸನ್ರೂಫ್ ಬಂದ್ಬಿಟ್ಟು ನಿಮ್ಗೆ ಟಾಪ್ ಎಂಡ್ ಮಾತ್ರ ಅವೈಲೇಬಲ್ ಇತ್ತು. ಇವಾಗ ಮಿಡಲ್ ವೇರಿಯಂಟ್ ಇಂದನೂ ಲಾಂಚ್ ಮಾಡಿದ್ದಾರೆ. ಬೇಸಿಕಲ್ ಬರೀ ಮ್ಯಾಗ್ವಿಲ್ ಇಲ್ಲ, ಸನ್ರೂಫ್ ಇಲ್ಲ. XUV300 ಬೇಸಿಕಲ್ ಸನ್ರೂಫ್ ಬರುತ್ತೆ. ಸ್ಟೀಲ್ ವೀಲ್ಸ್. ಸ್ಟೀಲ್ ರಿಮ್ಸ್ ಬರುತ್ತೆ. ಮಿಡಲ್ ವೇರಿಯಂಟ್ ಆದರೆ ಸ್ಟೀಲ್ ರಿಮ್ ಜೊತೆ ವೀಲ್ ಕ್ಯಾಪ್ ಬರುತ್ತೆ. ಟಾಪ್ ಎಂಡ್ ಆದರೆ ನಿಮಗೆ ಅಲೋ ವೀಲ್ಸ್ ಬರುತ್ತೆ. W4 W6 W8 ಮತ್ತು W8 ಆಪ್ಷನ್ ಅಂತ W8 ಮತ್ತು W8 ಆಪ್ಷನ್ ಎರಡು ಥರ. ಅದ್ರ ಬರೀ ಡೀಸೆಲ್ ಅಷ್ಟೇ. ಎರಡು ವೇರಿಯಂಟ್ ಅಂದಿದೆ, ಪೆಟ್ರೋಲು ಡೀಸೆಲ್ ಎರಡರಲ್ಲೂ ನಿಮ್ಗೆ ಆಪ್ಷನ್ಸ್ ಇದೆ. 10 lakh ಪೆಟ್ರೋಲ್ ಮಾಡೋಣ ಟಾಪ್ ಎಂಡ್ ಪ್ರೈಸ್ ಅಂದಿಟ್ಟು 10 lakh ಟಾಪ್ ಎಂಡ್. ಅದು ಡೀಸೆಲ್ ವೇರಿಯಂಟ್ ಆಗುತ್ತೆ. ಪೆಟ್ರೋಲ್ ಆದರೆ ನಿಮಗೆ 9,88,000 ಇದೆ ರೋಡ್ ಪ್ರೈಸು. ಸೊ ಅಪ್ ಟು ನಿಮಗೆ 13,68,000 ವರೆಗೂ ಇದೆ. ಪೆಟ್ರೋಲ್ಗೂ ಡೀಸೆಲ್ಗೂ ನಿಯರ್ಲಿ 1 lakh ಡಿಫ್ರೆನ್ಸ್ ಬರುತ್ತೆ. ಇದು ಬೇಸ್ ಮಾಡಲ್ ಪ್ರೈಸ್ ಅಂತಾರಲ್ಲ, ಯಾವುದು ಇದು ಬೇಸ್ ಮಾಡಲ್ ಪ್ರೈಸ್ ಅಂತ ನೀವು ಪೆಟ್ರೋಲ್ ಡೀಸೆಲ್. ಪೆಟ್ರೋಲ್ ಡೀಸೆಲ್ ಅದಾರೆ ಬೇಸ್ ಮಾಡಲ್ ಅದೇ ನಾನು ಹೇಳಿದ್ದೆ. ಟಾಪ್ ಎಂಡ್ 13 lakhs ಚೇಂಜ್ ಆಗುತ್ತೆ. 13.5 ಡೀಸೆಲ್, 13 lakhs ಪೆಟ್ರೋಲ್ ಆಗುತ್ತೆ. ಹೌದು. ಆಟೋಮೆಟಿಕ್ಕು ಮ್ಯಾನ್ಯುಯಲ್ಗೂ ನಿಮಗೆ ಪೆಟ್ರೋಲ್ ಹೋದ್ರೆ ಟಾಪ್ ಎಂಡು ಸೊ ನಿಯರ್ಲಿ 1 lakh ಡಿಫ್ರೆನ್ಸ್. ಈಗ ಹೊಸ EMT ಬಿಟ್ಟಿದ್ದಾರೆ ನೋಡಿ, XUV300 ಏನು ಡಿಫ್ರೆನ್ಸ್? AMT ವೈಸಲ್ಲಿ ಏನಂದರೆ ಇವಾಗ ಮಿಡಲ್ ವೇರಿಯಂಟಲ್ಲೂ ಕೊಟ್ಟಿದ್ದಾರೆ ನಿಮಗೆ. ಸೊ ಅದೇ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. AMT ಅಂದರೆ ನಿಮಗೆ ಆಟೋ ಆಗು ಯೂಸ್ ಮಾಡ್ಬೋದು, ಆಟೋಮೆಟಿಕ್ ಆಗು ಪ್ಲಸ್ ಮ್ಯಾನ್ಯುಯಲ್ ಶಿಫ್ಟಿಂಗ್ ಕೂಡ ಯೂಸ್ ಮಾಡ್ಬೋದು. ಸೊ ಯಾಕೆಂದರೆ ಕೆಲವು ಕಸ್ಟಮರ್ಸ್ ಕೇಳ್ತಾರೆ ನನಗೆ ಆಟೋಮೆಟಿಕ್ಕು ಪ್ಲಸ್ ಮ್ಯಾನ್ಯುಯಲ್ ಬೇಕು ಅಂತ. ಸೊ ಹಾಗಾಗಿ ಮಹೀಂದ್ರ ಅವರು ಎರಡು ಥರ ಯೂಸ್ ಮಾಡೋಂಗೆ ಎರಡು ಶಿಫ್ಟಲ್ಲೂ ಯೂಸ್ ಮಾಡೋಂಗೆ ಕೊಟ್ಟಿದ್ದಾರೆ ಆಪ್ಷನ್. ಮುಂಚೆ ಬರೀ ಆಟೋಮೆಟಿಕ್, ಇವಾಗ AMT ಅಂತ ಮಾಡಿದ್ದಾರೆ. ಸೊ ಯಾವುದೇ ವೆಹಿಕಲ್ಸಲ್ಲೂ AMT ಅಷ್ಟು ಕೊಟ್ಟಿಲ್ಲ, ಓನ್ಲಿ ಹೈಯರ್ ಎಂಡ್ ವೆಹಿಕಲ್ಸಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಬರೀ ನಿಮಗೆ ABS ಮತ್ತು ಬರೀ ಆಟೋಮೆಟಿಕ್ ಇದೆ. ಇದರಲ್ಲಿ ಏನಂದ್ರೆ ನಿಮಗೆ
ಆಟೋಮೆಟಿಕ್ಕು ಪ್ಲಸ್ ಮ್ಯಾನ್ಯಲ್ ಕೂಡ ಕೊಟ್ಟಿರ್ತಾರೆ. ಸೊ ಈಸಿ ಇರುತ್ತೆ, ನೀವು ಆಟೋ ಆಗಿ ಯೂಸ್ ಮಾಡ್ಬೋದು ಪ್ಲಸ್ ಮ್ಯಾನ್ಯಲ್ ಆಗು ಶಿಫ್ಟ್ ಮಾಡ್ಬೋದು, ಇಷ್ಟ ಇರುತ್ತೆ. ಸೊ ಅಂಥವರು ಈ ಥರ ವೆಹಿಕಲ್ಸ್ಗೆ ಹೋಗ್ತಾರೆ. ಎರಡು ಥರ ಇದೆಯಲ್ಲ. ಕಸ್ಟಮರ್ಸ್ ಕ್ಲೈಮ್ ಮೈಲೇಜ್ ಏನು ಮಹೀಂದ್ರ ಟಾರು ಕ್ಲೈಮ್ ಮೈಲೇಜ್ ಸಿಗ್ತಿರುತ್ತೆ. ಮೈಲೇಜ್ ಕ್ಲೈಮ್ ಆಸ್ ಪರ್ ಮಹೀಂದ್ರ ಪ್ರಕಾರ AMTಲಿ ನಿಮಗೆ ಆನ್ ರೋಡಲ್ಲಿ ಎಕ್ಸಾಕ್ಟಾಗಿ ಇದು ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಡ್ಯೂ ಟು ಟ್ರಾಫಿಕ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಂದರೆ ಒಂದು ಅಪ್ರಾಕ್ಸ್ ಹೇಳ್ಬೋದು ಅಂದರೆ ಅವ್ರ ಪ್ರಕಾರ ಒಂದು 12.3 to 13.5 ಬರುತ್ತೆ, ಕ್ಲೈಮ್ ಆಗುತ್ತೆ. ಮಹೀಂದ್ರ ಟಾರ್ದು ಇಲ್ಲ ಕಸ್ಟಮರ್ಸ್ ಕ್ಲೈಮ್ ಮಾಡಿರೋದಿದೆ. ಕಸ್ಟಮರ್ಸ್ ಪ್ಲೇಯರ್ ಥಾರ್ ಬಂದ್ಬಿಟ್ಟು ನಿಮಗೆ ಪೆಟ್ರೋಲ್ ಆದರೆ ಸೇಮ್ 13.5 ಕ್ಲೈಮ್ ಆಗುತ್ತೆ. ಅದು So- ವಿತ್ ಎಸಿನ ವಿತೌಟ್ ಎಸಿನ ಮೈಲೇಜ್ ವಿತ್ ಎ ಸಿ. ಸೊ ವಿತೌಟ್ ಎ ಸಿ ಅಂದರೆ ನಿಮ್ಗೆ ಸ್ವಲ್ಪ ಕಡಿಮೆ ಬರುತ್ತೆ, ವಿತ್ ಎ ಸಿಲೇ ಮಾಡಿದ್ದಾರೆ ಅವರು. 910 ವಿತೌಟ್ ಎಸಿ ವಿತ್ ಎಸಿ ಬರುತ್ತೆ ಮೈಲೇಜ್. ಹೌದು, ಅಪ್ ಟು 20 ಕ್ಲೈಮ್ ಆಗ್ಬೋದು ನಿಮಗೆ ಹೈವೇಲಿ ವಿತ್ ಎ ಸಿ. ವಿತೌಟ್ ಎಸಿ 15 or 16 ವಿತೌಟ್ ಎಸಿ. ಹೌದು, ವಿತೌಟ್ ಎ ಸಿ 15 to 16 ಕ್ಲೈಮ್. ನಿಮಗೆ ಏನು ಮೈಲೇಜ್ ಬಗ್ಗೆ ಇದು ಡೌಟ್ಸೇ ಬೇಡ. ಸೊ ಮಹೇಂದ್ರ ಅವರು ಅವ್ರದ್ದು ಟೆಕ್ನಾಲಜಿನೇ ಇಂಪ್ರೂವೈಸ್ ಮಾಡಿರೋದು ಮೈಲೇಜ್ಗೋಸ್ಕರ ಅಂತ. ಸೊ ಮೋರ್ ಮೈಲೇಜ್ ಕೊಡಬೇಕು, ಬೆಟರ್ ಪಿಕಪ್ ಆ್ಯಂಡ್ ಪರ್ಫಾರ್ಮೆನ್ಸ್ ಇರಬೇಕು. ಸೀಟ್ 60-40 ಏನು 50:50 ತಾರ್ದು 300 ಹೋದರೆ 60:40 ಸ್ಪ್ಲಿಟ್ ಸೀಟ್ಸ್. ಬ್ಯಾಕ್ ಸೀಟ್ ಫುಲ್ಲಿ ಮೂವ್ಮೆಂಟ್ ಆಗುತ್ತೆ. ಹೌದು, ನಿಮ್ಗೆ ಕಂಫರ್ಟ್ ಇರುತ್ತೆ, ಲೆಗ್ ರೂಮ್ ಮೇಲೆ ಸ್ಪೇಷಿಯಸ್ ಆಗಿದೆ. ಸೊ ಮಹೀಂದ್ರ XUV 300 ಪ್ಲಸ್ ಥಾರ್ ಕೂಡ ಇವತ್ತು 500 ನಿಮಗೆ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಸು ನಿಮಗೆ ಸ್ಪೇಷಿಯಸ್ ಆಗಿದೆ. ಲೆಗ್ ಸ್ಪೇಷಿಯಸ್ ಇದೆ leg room ಮಹೀಂದ್ರ ಟಾರಲ್ಲಿ. ಹೌದು, ನಿಮ್ಮ ಕಂಫರ್ಟ್ನೆಸ್ ನೋಡಿ. ಫ್ರಂಟ್ ನಿಮಗೆ ಸ್ಪೇಸ್ ಇದೆ, ಜಾಸ್ತಿ ಇದೆ ಅಲ್ಲಿ. ಹೌದು, ಬೇರೆ ಜೀಪಲ್ಲೆಲ್ಲ ಕಂಜೆಸ್ಟ್ ಕಂಜೆಸ್ಟ್ ಇರುತ್ತೆ. ಹೌದು, ಜೀಪ್ ಮಾಮೂಲಿ ಜೀಪ್ ಬಂದಾಗ. ಹೌದು. ಸೊ ಅದಕ್ಕೇನೆಲ್ಲ ಇವಾಗ ಅದು ಕಂಪ್ಲೀಟ್ ಅಪ್ಗ್ರೇಡೇಷನ್ ಮಾಡಿ ಬ್ಯಾಕ್ ಸೀಟಲ್ಲಿ 2 people ಕ್ಯಾನ್ ಸಿಟ್ ಆರಾಮಾಗಿ. ಹೌದು, ಕಂಫರ್ಟಬಲ್ 6 feet 3 ಆಗಲ್ಲ ಅನ್ಕೋತೀನಿ ಬ್ಯಾಕ್ ಸೀಟಲ್ಲಿ ಕಷ್ಟ. 3 ಅಂದರೆ ಮ್ಯಾಕ್ಸಿಮಮ್ ಆದರೆ ಡಿಪೆಂಡ್ ಆನ್ ದ ಪರ್ಸನ್ಸ್ ಹೂ ಸೀಟ್ಸ್. ಚಿಕ್ಕ ಮಕ್ಕಳಾದರೆ 3 ಜನ ಆರಾಮಾಗಿ ಕೂತ್ಕೋಬೋದು. ಮಕ್ಕಳೆಲ್ಲ ಜಾಸ್ತಿ ಕೊಡೋಕ್ಕಾಗತ್ತೆ. ಹೌದು, ಬಟ್ ದೊಡ್ಡವರಾದರೆ ಇಬ್ರು ಕೂತ್ಕೋಬೋದು ಕಂಫರ್ಟಬಲ್. ವೇಟ್ ಮೇಲೆ ಡಿಪೆಂಡ್ ಆಗುತ್ತೆ, ವೇಟ್ ಹೈಟ್ ಅಲ್ಲ. ವೇಟ್ ಡಿಪೆಂಡ್ ಆಗುತ್ತೆ. ಓಲ್ಗೂ ಹೊಸ ಎಕ್ಸ್ಪೀರಿಯನ್ಸ್ ಡಿಫ್ರೆನ್ಸ್ ಇದೆ KGSಲ್ಲಿ. ಕರ್ಬೇಟ್ 19 ಟಾರ್ಗು ಮತ್ತು BS1 19 ಟಾರ್ಗು 21 ಟಾರ್ಗೆ ಎಷ್ಟು ಕರ್ಬೇಟ್ ಚೇಂಜ್ ಆಗಿದೆ ಈಗ ರೇಟ್ ವೈಸು ನಿಮಗೆ ಆವಾಗ ಹಳೆ ತಾರಲ್ಲೂ ನಿಮಗೆ ಸ್ಟಾರ್ಟಿಂಗ್ 11 lakhದಿಂದ ಶುರು ಆಗ್ತಾ ಇತ್ತು ಟಾಪ್ ಎಂಡು. ಸೊ ಇವಾಗ ಟಾರ್ಕು ಮತ್ತು ಪವರ್ ಎಲ್ಲ ಜಾಸ್ತಿ ಮಾಡಿರೋದ್ರಿಂದ ಮತ್ತೆ ಮೋರ್ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ನಿಮಗೆ ಟೆಕ್ನಿಕಲ್ ಆಗಿ ಇಂಟೀರಿಯರಲ್ಲಿ. ಸೊ ಟಚ್ ಸ್ಕ್ರೀನ್ ಎಲ್ಲ ಆ್ಯಡ್ ಮಾಡಿದ್ದಾರೆ, ಡ್ಯೂಯಲ್ AC ಕಂಟ್ರೋಲ್ ಕೊಟ್ಟಿದ್ದಾರೆ, ಪ್ಲಸ್ ಆಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ಪ್ಲೇ ಕೊಟ್ಟಿದ್ದಾರೆ, ಇಕೋಸೆನ್ಸ್ ಅಂತ ಮೊದಲು ಇಲ್ಲಿಲ್ಲ ಫೀಚರು. ಆಟೋ ಪ್ಲೇ ಎಲ್ಲ ಕೊಟ್ಟಿದ್ದಾರೆ. ಕಾರ್ ಇನ್ಫಾರ್ಮೇಷನ್ಸ್ ಇರುತ್ತೆ, ಡೀಟೇಲ್ಸ್. ಓಲ್ಡ್ ತಾರಲ್ಲಿ ಇರ್ತಾರಲ್ಲ ಫೀಚರ್ಸ್ ಇದಿಲ್ಲ ಅನ್ಕೋತೀನಿ. ಓಲ್ಡ್ ತಾರಲ್ಲಿ ಇರಲಿಲ್ಲ ಇದೆಲ್ಲ ಫೀಚರ್ಸ್ ಇರಲಿಲ್ಲ. ಜನ ಆಚೆ ಮಡಿಕೆ ಮಾಡ್ತಾರೆ. ಹೌದು, ಆಚೆ ಹೊರಗಡೆ ಮಾಡಿ ಹೊಸ ಲುಕ್ ಬರುತ್ತೆ. ಅದನ್ನೇ ಈಗ ಗೊತ್ತಿದ್ದಾರೆ ಹೊಸ ತಾರಲ್ಲಿ. ಕಸ್ಟಮರ್ಸ್ ಥರನೇ ಏನೇನು ಬೇಕು ಫೀಚರ್ಸ್ ಅಲ್ಲ ರಿಕ್ವೈರ್ಮೆಂಟ್ಸ್ ಪ್ರಕಾರನೇ ಮಹೇಂದ್ರ ಅವರು ಈಗ ಎಲ್ಲ ಕಸ್ಟಮೈಸ್ ಮಾಡ್ತಾರೆ. ಫೀಚರ್ ಹೆಂಗೆ ವರ್ಕ್ ಆಗುತ್ತೆ ಯಾಕಂದ್ರೆ ಲೈಕ್ ಸೇಮ್ ಆಸ್ ಇಟ್ ಇಸ್ ನಿಮಗೆ ನಂತರ ಅದಕ್ಕೆ ಡ್ರೈವರ್ ಆಚೆ ಇರ್ತಾರೆ ಇನ್ನು ಸೆಟ್ ಮಾಡ್ತಿಕ್ಕೆ ಅದೇ ಆಟೋಮೆಟಿಕ್ ಆಗಿ ಮೂವ್ ಆಗುತ್ತೆ ಫೀಚರ್ ಅದು. ನೀವು ಅದನ್ನ ಸೆಟ್ ಸೊ ಹ್ಯಾಂಡ್ ಬ್ರೇಕ್ನ ನೀವು ರಿಲೀಸ್ ಮಾಡಿಬಿಟ್ಟು ನೀವು ಜಸ್ಟ್ ನೀವು ಆನ್ ರೋಡಲ್ಲಿ ಲೈಕ್ ಡ್ರೈವಿಂಗ್ನ ನೀವು ಇದು ಮಾಡಿಬಿಡ್ಬೇಕು. ಸೊ ಅದು ಮೂವ್ಮೆಂಟ್ ಆಗುತ್ತೆ ನಿಮಗೆ. ಆಫ್ ರೋಡಿಂಗಲ್ಲಿ ಮಾತ್ರ ಅದು ಯೂಸ್ ಮಾಡ್ಬೋದು ನೀವು. ಆ ಫೀಚರ್ ಈ ಪ್ರೈಸಲ್ಲಿ ಈಗ ಫಸ್ಟ್ ಆಗ್ಬಿಟ್ಟಾರೆ ಇದು ನಮ್ಮ ಇಂಡಿಯಲ್ಲಿ ಅನ್ಕೋತೀನಿ. ಮಹೀಂದ್ರ ಕೊಟ್ಟಿರೋದು ಯಾಕೆ ಬೇರೆ ಕಂಪನಿ ಇಲ್ಲ ಆ ಫೀಚರ್ ಅನ್ಕೋತೀನಿ. ಆ ಫೀಚರ್ಸ್ ಆ ಥರ ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಫೀಚರ್ಸ್ ಕೊಟ್ಟಿದ್ದಾರೆ ನನಗೆ. ತೀರಾ ಮೋರ್ ಫೀಚರ್ಸ್ ಆ್ಯಡ್ ಮಾಡ್ತಾ ಇದ್ರೆ ನಿಮಗೆ ಕಾಸ್ಟ್ ವೈಸು ಮೂರ್ ಆಗುತ್ತೆ. ಹಂಗಲ್ಲ ನಂತರ ಅದೇ ಡ್ರೈವ್ಲೆಸ್ ಫೀಚರ್ ಅಂದಿದ್ದ. ಡ್ರೈವರ್ ಆಚೆ ಇರ್ತಾರೆ ಮಂತ್ಲಾಗ ಗಾಡಿ ಹಂಗೆ ಹೋಗ್ತಾರೆ. ಅದನ್ನೇ ಸ್ಟೀರಿಂಗ್ ವಿಲ್ ಮೂವ್ ಆಗುತ್ತೆ ಗಾಡಿನ ಅದೇ ಫೀಚರ್. ಅದನ್ನೇ ಹೇಗೆ ಅದು ಲೈಕ್ ಮೂವ್ಮೆಂಟ್ ಇರುತ್ತೆ ವೆಹಿಕಲ್. ಯಾಕೆಂದ್ರೆ ಅದು ಕೆಲವರು ಟಾರ್ಕ್ ಆ್ಯಂಡ್ ಪವರ್ ಟೆಸ್ಟ್ ಮಾಡಬೇಕು ಅಂತ ಆ ಥರ ಸೆಟ್ ಮಾಡಿ ಬಿಡ್ತಾರೆ. ಸೊ ವೆಹಿಕಲ್ ಹಂಗೆ ಮೂವ್ಮೆಂಟ್ ಇರುತ್ತೆ ವಿತೌಟ್ ನೀವು ಹೊರಗಡೆ ಇಳಿದ್ಬಿಟ್ಟು ನೀವು ವೆಹಿಕಲ್ ಆ ಥರ ಬಿಟ್ಟರು ಅದು ಹಾಗೆ ಮೂವ್ ಆಗುತ್ತೆ. ಸೊ ಆ ಥರ ಆಪ್ಷನ್ ಕೂಡ ಇದೆ. ಆ ಫೀಚರ್ ಜೀಪಲ್ಲಿ ಇಲ್ಲ ಅನ್ಕೋತೀನಿ. ಆ ಫೀಚರ್ ಆ ಜೀಪಲ್ಲಿ ಇಲ್ಲ, ಇದ್ರಲ್ಲಿ ಮಾತ್ರ ಕೊಟ್ಟಿದ್ದಾರೆ, ಕಾರಲ್ಲಿ ಕೊಟ್ಟಿದ್ದಾರೆ.
ನಮ್ಮಿಂದಲೇ ಇದು ಫಸ್ಟ್ ಟೈಮ್ ಅನ್ಕೋತೀನಿ ಗೊತ್ತಾಗ ಫೀಚರಲ್ಲಿ ಹಾಂ ಹೌದು ಇದೆ ಫಸ್ಟ್ ಟೈಮ್ ತಾರು ಆಟೋ ಡ್ರೈವ್ಲೆಸ್ ಫೀಚರ್ ಆಟೋ ಡ್ರೈವ್ಲೆಸ್ ಫೀಚರ್ ಅಂತ ಈಗ ಇದು ಆಟೋಮೆಟಿಕ್ ಪಾರ್ಕಿಂಗ್ ಆಗುತ್ತೆ ಅಲ್ಲಿ ತಾರಲ್ಲಿ ಅಂದರೆ ಸೆನ್ಸರ್ಸ್ ಇರುತ್ತಲ್ಲ ಸೊ ಆಟೋ ಸೆನ್ಸ್ ಆಗಿ ನಿಮಗೆ ಆಟೋಮೆಟಿಕ್ ಆಗಿ ಪಾರ್ಕಿಂಗ್ ಸೆನ್ಸ್ ಅಂತ ಹೇಳ್ತೀವಿ ಸೊ ನೀವೆಲ್ಲಾದರೂ ಪಾರ್ಕಿಂಗ್ ಲಾಟಲ್ಲಿ ಪಾರ್ಕ್ ಮಾಡುವಾಗ ಅದು ಆಟೋ ಸೆನ್ಸ್ ಆಗಿ ನಿಮಗೆ ಟೈಟ್ ಪಾರ್ಕಿಂಗನ್ನು ಆಟೋನೇ ಹಾಕೊಂಡು ಅದೇ ಲೋ ಸ್ಪೀಡಲ್ಲಿ ರಿವರ್ಸ್ ಕೊಡುತ್ತೆ ಅದು ನಿಲ್ಲಿಸುತ್ತೆ ಹಾಂ ಹೌದು ಆ ಫೀಚರ್ ಕ್ರೋಸಕ್ಕಾಗುತ್ತೆ ಇಲ್ಲಿ ಅಲ್ಲಿ ಮುಂದೆ ಹೋಗ್ತಾ ಇದೆ ಅದು ಸಾಫ್ಟ್ ಅದು ಒಂದೇ ಟಾಪ್ ಇತ್ತು ಸಾಫ್ಟ್ ಟಾಪ್ ಅದು ಒಂದೇ ಸಾಫ್ಟ್ ಟಾಪ್ ಇದ್ದಿದ್ದು ಈ ಥರ ಫಿಕ್ಸೆಡ್ ಇರಲಿಲ್ಲ ಸರ್ ಇದು ಫಿಕ್ಸೆಡ್ ಆದ್ರೂ ಓಪನ್ ಮಾಡ್ಬೋದು. ಮುಂದೆ ಇರೋದು ಓಲ್ಡ್ ವರ್ಷನ್ BS4 CRD ಅಂತ ಇಂಜಿನ್ ಬರ್ತಾ ಇದ್ದಾರೆ ಸೊ ಇದಕ್ಕೆ ಇವಾಗ ಎಮಾಕ್ ಅಂತ ಮಾಡಿದ್ದಾರೆ ಸೇಮ್ ಸ್ಕಾರ್ಪಿಯೋ ಇಂಜಿನ್ ಏನು ನಾವು ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಅದೇನಂದ್ರೆ ಎಮಿಷನ್ಸ್ ಕಂಟ್ರೋಲ್ಗೋಸ್ಕರ ನಿಮಗೆ ಅಡಿಷನಲ್ ಟ್ಯಾಂಕ್ ಅಂತ ಕೊಟ್ಟಿರ್ತಾರೆ ಸೊ 20 ಲೀಟರ್ಸ್ ಇರುತ್ತೆ ಅದು ಇಂಡಿಕೇಶನ್ ನಿಮ್ಗೆ ತೋರಿಸುತ್ತೆ ಆಯಿಲ್ ಕಮ್ಮಿ ಆದರೆ ಅದು ಡೀಸೆಲ್ ಹಾಕ್ತೀವಲ್ಲ ಆ ಪಾಯಿಂಟ್ ಪಕ್ಕನೇ ಇದೆ. ಅದು ಕಮ್ಮಿ ಆದಂಗೆ ನೀವು ಹಾಕೋಬೇಕು. ಅದೇನಪ್ಪ ಅಂದರೆ ಕಾರ್ಬನ್ ಬರಲ್ಲ ಜಾಸ್ತಿ, ಕಾರ್ಬನ್ ಬರಲ್ಲ, ಎಮಿಷನ್ ಕಾರ್ಬನ್ ಬರಲ್ಲ ಜಾಸ್ತಿ, ತುಂಬ ಚೆನ್ನಾಗಿರುತ್ತೆ. ಅದು ನೀವು ಹಾಕೊಳ್ಳೇಬೇಕು. ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆಗುತ್ತೆ ಲೆವೆಲ್ ಅದು ಏನಾಗುತ್ತೆ ಸ್ಮೋಕ್ ಕ್ಲೀನಾಗಿ ಬರುತ್ತೆ, ವೈಟಾಗಿ ಬರುತ್ತೆ. ಅದೇ ಬ್ಲ್ಯಾಕ್ ಸ್ಮೋಕ್ ಜಾಸ್ತಿ ಬರುತ್ತೆ. ಇದು ನೀವು ಹಾಕಲಿಲ್ಲ ಅಂದರೆ ಬ್ಲ್ಯಾಕ್ ಕಂಡೆನ್ಸೇಷನ್ ಜಾಸ್ತಿ ಬರುತ್ತೆ, ಬ್ಲಾಕ್ ಕಲರ್ ಬರುತ್ತೆ, ಪೊಲೀಸಿಗೆ ಕೇಸ್ ಆಗ್ತದೆ. ಎಂಜಿನ್ ಕಾಮ್ ಆಗುತ್ತೆ, ಇಂಜಿನ್ ಒಳಗಡೆ ಕಾರ್ಬನ್ ಬರಲ್ಲ, ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತಲ್ಲ ಸೊ ಅದೆಲ್ಲ ಕಂಪ್ಲೀಟ್ ಆಗಿ ಎಮಿಟ್ ಮಾಡುತ್ತೆ. ಎಂಜಿನ್ ಒಳಗಡೆ ಲೈಫ್ ಚೆನ್ನಾಗಿರುತ್ತೆ ನಿಮಗೆ. ಎಂಜಿನ್ ವಾಲ್ ಪಿಸ್ತೀನಿ ಏನು ಆಗಲ್ಲ ಸರ್. ಅದು ಹಾಕಿಲ್ಲ ಅಂದ್ರೆ ಏನಾಗುತ್ತೆ, ಕಾರ್ಬನ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಸ್ಮೋಕ್ ಜಾಸ್ತಿ ಬರುತ್ತೆ. ಈ ಲಾರಿಗೆ ಬರುತ್ತೆ ಗೊತ್ತಾ, ಆ ಥರ ಕಿತ್ಕೊಂಡು ಬರುತ್ತೆ ಅಷ್ಟೇ. ಎಮಿಷನ್ ಟೆಸ್ಟ್ ಮಾಡಿಸಿದಾಗ ಪಾಸ್ ಆಗಲ್ಲ ವೆಹಿಕಲ್, ಜಾಸ್ತಿ ಸ್ಮೋಕ್ ಇರುತ್ತೆ. ಮಾಡೋದಿಲ್ಲ ಎಮಿಷನ್ ಟೆಸ್ಟ್, ಹಂಗೆಲ್ಲ ಮಾಡ್ತಾರೆ ಬಟ್ ಪಾಸ್ ಆಗಲ್ಲ. ಪಾಸ್ ಆಗಿ ಎರಡು ಒಂದೇ ಅಲ್ಲ ಒಂದೇ ಮಾಡಿದ್ರು. ಅದೇ ನೀವು ಹೆಂಗೆ ಟ್ರಕ್ಸಲ್ಲಿ ಯೂರಿಕ್ ಆಸಿಡ್ ಇರುತ್ತೆ ಡೀಸೆಲ್ ಇಂಜಿನ್ ಪಕ್ಕ, ಆ ಥರ ಸೇಮ್ ಡೀಸೆಲ್ ಆಲ್ ಜೀಪ್ಸಲ್ಲಿ ಇದೆ. ಹೌದು ನೀವು ಹೇಳೋದು ಕರೆಕ್ಟು. ಬಟ್ ಇದೇನಪ್ಪ ಅಂದ್ರೆ ಅಲ್ಲಿವರೆಗೂ ಮಡಿಕೊಳ್ಳೋದು ಬೇಡ, ನಿಮ್ಗೆ ಇಂಡಿಕೇಶನ್ ತೋರಿಸುತ್ತೆ. 2 ಲೀಟ್ರ್ ಕಮ್ಮಿ 2 ಲೀಟ್ರ್ ಉಯ್ಕೊಬಿಟ್ರೆ ಇಲ್ಲ 3 ಲೀಟ್ರ್ ಉಯ್ಕೊಬಿಟ್ರೆ ಆಗೋಯ್ತು. ನೀವು ಉಯ್ಕೊಳ್ಳಿಲ್ಲ ಅಂದ್ರೆ 10 ಲೀಟ್ರ್ ಆಗತ್ತಕ್ಕ ಅದು ರನ್ನಿಂಗಲ್ಲೇ ಇರುತ್ತೆ. ಯಾವುದೋ ಅದು ಕಾರ್ಬನ್ ಕಂಟೆನ್ಸೇಷನ್ ಇದೆಲ್ಲ ಸ್ಮೋಕಿಂಗ್, ಅದು ರನ್ನಿಂಗಲ್ಲಿ ಇರುತ್ತೆ. ಆಗೋದಾಗ ಮಾತ್ರ ಅದು ಬ್ಲಾಕ್ ಕಲರ್ ಬರುತ್ತೆ. ಅದು ಶೋರೂಮ್ನ ಹಾಕ್ತಕ್ಕೆ ಆಚೆಗಡೆ ಪೆಟ್ರೋಲ್ ಬಂಕಲ್ಲಿ ಹಾಕ್ತಾರೆ, ಸೆಲ್ಫ್ ಪೆಟ್ರೋಲ್ ಬಂಕಲ್ಲಿ ಎಲ್ಲ ಕಡೆ ಸಿಗುತ್ತೆ ಐಟಮ್. ಅದು ಸಿಗುತ್ತೆ, 100 ರೂಪಾಯಿ ಲೀಟ್ರ್. ಅದು ಇದು ಡೀಸೆಲ್ ಟ್ಯಾಂಕ್ ಪಕ್ಕನೇ ಇದೆ. ಬರೀ ಮೈಂಡೇಟ್ ಆಗಿ ಅಷ್ಟೇ. ಮಾರುತಿ ಬಂದು ಏನು ಗೊತ್ತಾ ಸರ್, ಒಂದು ಮಿಡ್ಲ್ ಫ್ಯಾಮಿಲಿ, ಪೂರ್ ಫ್ಯಾಮಿಲಿ, ಇಂಥವ್ರಿಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಮಾರುತಿ ಯಾವತ್ತೂ ಕಂಡಮ್ ಆಗಲ್ಲ. ಮಾರುತಿ ಯಾವತ್ತೂ ಕಂಡಮ್ ಆಗಲ್ಲ. ಈ ಗಾಡಿಗಳು ಕಂಡಮ್ ಆಗಲ್ಲ. ಇದು ಸೇಲ್ಸ್ ಕಮ್ಮಿ, ಕಾಸ್ಟ್ಲಿ ಅಲ್ವಾ. ಅದು ಪ್ಯೂರ್ ಫ್ಯಾಮಿಲಿ ಅವ್ರಿಗೆ ಅದೇನು ಹೇಳ್ತಾರಲ್ಲ, ಪ್ಯೂರ್ ಫ್ಯಾಮಿಲಿ, ಬಡವ್ರ ಬಾದಾಮಿ ಅಂತಾರಲ್ಲ ಆ ಥರ. ಬಟ್ ಇದೆಲ್ಲ ಲಾಂಗ್ ಡ್ರೈವ್. ಸೊ ಅದಕ್ಕೆ ನಿನ್ನೆ ಫಸ್ಟು ಸಿಟಿ ಪರ್ಪಸ್ಗೆ ಅದನ್ನ ವೆಹಿಕಲ್ಸ್ ಯೂಸ್ ಮಾಡ್ತಾರೆ ಕಸ್ಟಮರ್ಸ್. ನೋಡಿ ಇದು ಜಾಸ್ತಿ ಇದೆ, ಆರ್ ಪಿ ಎಮ್ ಜಾಸ್ತಿ, ಟಾರ್ಕ್ ಜಾಸ್ತಿ. ಇವಾಗ ನಿಮ್ಮ ಮುಂದೆ ನಾನು ಎಕ್ಸ್ಟೇಟರ್ ಕೊಟ್ಟೆ ಎಗರ್ಸ್ಕೊ ಬಂದಲ್ಲ, ಹಂಗೆ ಎದೋಳಲ್ಲ ಗಾಡಿ. ಯಾಕೆಂದ್ರೆ ಗಾಡಿ ಹೇಗೆ ಇಂಜಿನ್ಸ್ ಎಲ್ಲ ಮಾಡಿರ್ತಾರೆ ಅದೇ ಥರನೇ ಅದನ್ನ ಡ್ರೈವ್ ಮಾಡಬೇಕು. ಒಂದೊಂದು ಗಾಡಿಗೂ ಒಂದೊಂದು ಥರ ಫೀಚರ್ಸ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಬ್ರೇಕಿಂಗ್ ನೋಡಿ ಇವಾಗ ಅಪ್ಲೈ ಮಾಡೋರು ನಿಮಗೆ ಆನ್ ರೋಡ್ ಅಲ್ಲಿ ಇವಾಗ ಬಂದ್ವಲ್ಲ, ಸೊ ಬ್ರೇಕಿಂಗ್ ಎಲ್ಲ ನಿಮಗೆ ಇಮಿಡಿಯೇಟ್ ಆಗಿ ಸೆನ್ಸ್ ಆಗುತ್ತೆ. ABS ಎಲ್ಲ ಕೊಟ್ಟಿದ್ದಾರಲ್ಲ, ABS ಒಂದು ರಾಗಿ ಕಲರ್. ABS ಮೀನ್ಸ್ ಆಂಟಿ ಬ್ರೇಕ್ ಸಿಸ್ಟಮ್. ಅದು ABS ಅಂದ್ರೆ ಯಾವ ತರ ಗೊತ್ತಾ ಸರ್, ಇಲ್ಲಿ ಈ ರೋಡಲ್ಲೆಲ್ಲ ABS ಅದು ಯೂಸ್ ಅಂತಲ್ಲ ಸರ್. ಈ ಕರ್ವ್ ಬರುತ್ತಲ್ಲ, ಈ ಕರ್ವಲ್ಲಿ ಬ್ರೇಕ್ ಅಪ್ಲೈ ಮಾಡುತ್ತಾರಲ್ಲ, ಅವಾಗ ಗಾಡ್ ಸೆಕ್ಷನ್ ಅದಕ್ಕೆ ಗಾಡಿ ABS ಎಲ್ಲ ಗಾಡಿ ABS ಅಲ್ಲಿ ಇರುತ್ತೆ. ABS ಈ ರೋಡ್ಗೆ ಸಂಬಂಧ ಬರೋದಿಲ್ಲ, ಕರ್ವಲ್ಲಿ ಮಾತ್ರ ABS ಸಂಬಂಧ ಬರೋದು. ನೀವೀಗ ವೆಸ್ಟರ್ನ್ ಘಾಟ್ಸ್ ಆ ಕಡೆ ಹೋಗ್ತಿರಲ್ಲ, ಸೊ ಅಂತ ಕಡೆಗೆ ಈ ಶಿವಮೊಗ್ಗ ಆ ಸೈಡ್ ನೀವು ಮೇಡಮ್, ಶಿವಮೊಗ್ಗ ಒಂದೇ ತಗೋಬಿಡಿ, ಕರ್ವ್ ಯಾವುದೇ ಇದು
EBD ಅಂತಾನೂ ಬರುತ್ತೆ, ಎಲೆಕ್ಟ್ರಾನಿಕ್ ಬ್ರೇಕಿಂಗ್ ಡಿಸ್ಟ್ರಿಬ್ಯೂಷನ್ ಅಂತ. ಇಮಿಡಿಯೇಟ್ ಆಗಿ ಅದಕ್ಕೂ ಇದಕ್ಕೆ ಸಂಬಂಧಪಟ್ಟಿರುತ್ತೆ ABSಗೆ. ನಿಮ್ಮ ಬ್ರೇಕಿಂಗಲ್ಲಿ ಇದು 2 ಫೀಚರ್ಸ್ ಕೊಟ್ಟಿರೋದ್ರಿಂದ ನೋಡಿ ಇದು ಹೆಂಗೆ ಎದೊಳುತ್ತೆ, ಈ ಥರ ಮಾರುತಿ ಬರಲ್ಲ. ತಿಳ್ಕೊಳ್ಳಿ, ಆಗಿದೆ ಅದು ಬರಕ್ಕೆ ಕಾಸಲ್ಲಿ ಗಾಡಿ ಮಾರುತಿ ಅಂದ್ರೆ ಈ ತರ ಬರಲ್ಲ. ಗಾಡಿ ಚೆನ್ನಾಗಿದೆ, ಅದು ನೋಡಿ. ಇದು ಬ್ರೇಕಿಂಗ್ ಚೆನ್ನಾಗಿದೆ. ಓಕೆ, ಬ್ರೇಕಿಂಗ್ ಬಂದು ಡಿಸ್ಕ್ ಬ್ರೇಕ್ ಮುಂದೆಗಡೆ, ಓಕೆ ಹಿಂದೆಗಡೆ ಮಾಮೂಲಿ. ಅದೇ 500 300 ತೊಗೊಂಡ್ರೆ ಎಲ್ಲ ಡಿಸ್ಕ್ ಬ್ರೇಕ್ ಆತ. ಪಿಕಪ್ ಚೆನ್ನಾಗಿದೆ, ಬ್ರೇಕಿಂಗ್ ಚೆನ್ನಾಗಿದೆ. ಹಿಂದೆ ಕಾರಲ್ಲಿ ಹೊಸ ಕಾರಲ್ಲಿ ಸರ್ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಸರ್, ಮೇಡಮ್ ಏನೇನು ಹೇಳಿದ್ರೆ ಎಲ್ಲ ಕರೆಕ್ಟು. ಈ ಮೈಲೇಜ್ ಇದೆಯಲ್ಲ, ಮೈಲೇಜ್ ಮೈಲೇಜ್ ಒಂದು ಮಾತ್ರ ನೀವು ಯಾವ ರೀತಿ ಕೇಳ್ತೀರ ಆ ರೀತಿ ಗಾಡಿ ನುಗ್ಗುತ್ತೆ. ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಡ್ರೈವಿಂಗ್ ಸರ್. ಜಾಸ್ತಿ ಸ್ಪೀಡ್ ಹೋಗ್ತಿದೆ ಸರ್ ಯಾಕೆಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ ಸರ್, ನಿಮಗೂ ನಮಗೂ ಮೇಡಮ್ಗೂ ವ್ಯತ್ಯಾಸ ಇದೆ. ಈಗ ನನಗೆ ನಿಮ್ಮಿಗಿಂತ ನಾನು ದೊಡ್ಡವನು, ನಾನು ಒಂಥರ ಗಾಡಿ ಓಡಿಸ್ತೀನಿ, ನೀವಿನ್ನ ಬಿಸಿ ರಕ್ತ, ನೀವೊಂಥರ ಓಡಿಸ್ತೀರಾ. ಮೇಡಮ್ ನಿಮ್ಗಿಂತ ಚಿಕ್ಕವ್ರು ಅವ್ರೊಂಥರ ಓಡಿಸ್ತಾರೆ. ಮೈಲೇಜ್ ಹೆಂಗೆ ಹೇಳ್ತೀರಾ? ಒಬ್ಬರೇ ಡ್ರೈವ್ ಮಾಡೋದಾದ್ರೆ ಮೈಲೇಜ್ ಹೇಳ್ಬೋದು, ಅರ್ಥ ಮಾಡ್ತಾರೆ. ಇಷ್ಟೇ ಲಾಜಿಕ್. ಡ್ರೈವರ್ ಏನು ಹೇಳಿವಾಗ ಅದು ಹೇಳಿ. ಆಫ್ರೋಡಲ್ಲಿ ಪ್ರೆಸೆಂಟ್ ಇವಾಗ ಆಫ್ ರೋಡಿಂಗ್ ಕೊಟ್ಟಿಲ್ಲ ಸರ್, ನಮ್ಮ ಶೋರೂಮ್ ಪ್ರಕಾರದಿಂದ. ಸೊ ಓನ್ಲಿ ನಾವು ಆನ್ ರೋಡಲ್ಲಿ ಮಾತ್ರ ಕಸ್ಟಮರ್ಸ್ಗೆ ಡಿಸ್ಪ್ಲೇ ಕೊಡ್ತೀವಿ. ಪ್ರೀವಿಯಸ್ ಇತ್ತು, ಇವಾಗ ಅದನ್ನ ಸ್ಟೇಜ್ ಮಾಡಿದ್ದಾರೆ, ಸ್ಟಾಪ್ ಮಾಡಿದ್ದಾರೆ. ಪ್ರೀವಿಯಸ್ ನಾವು ಆಫ್ ರೋಡಿಂಗ್ ಅಂದರೆ ಸ್ವಲ್ಪ ಈ ಫಾರೆಸ್ಟ್ ರೀಜನ್, ಕುರಳಿ ಫಾರೆಸ್ಟ್ ಆ ಕಡೆ ಇವಾಗ ಅವರು ಡೀಲರ್ಶಿಪ್ ಪ್ರಕಾರದಿಂದ ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಬಟ್ ಇನ್ನು ಫ್ಯೂಚರಲ್ಲಿ ಅದು ಅಪ್ಡೇಟ್ ಮಾಡ್ತೀವಿ. ಕಸ್ಟಮರ್ ಟೆಸ್ಟ್ ಮಾಡಬೇಕು, ಅವ್ರು ಕೇಳ್ತಾರೆ ಅವ್ರು ಆಫ್ ರೋಡಿಂಗ್ ಹೇಗಿರುತ್ತೆ ಅಂತ ಟೆಸ್ಟ್ ಮಾಡಬೇಕು. ಸೊ ಶೋರ್ ಡೆಫಿನೆಟ್ಲಿ ಅದು ಅರೇಂಜ್ ಮಾಡಿಸ್ತೀವಿ ನಾವು ಇನ್ ಅಪ್ಕಮಿಂಗ್ ಡೇಸ್. ಎಷ್ಟು ಹೋಯ್ತು ಮಂಡ್ಯ ಈಗ 0 to ಫುಲ್ ಟ್ಯಾಂಕ್ ಇದೆ 6 ಕಿಲೋಮೀಟರ್ಸ್. ಫುಲ್ ಟ್ಯಾಂಕ್ ಸರ್, ಫುಲ್ ಟ್ಯಾಂಕ್ 45 35 ಹಾಕ್ಸ್ತೀವಿ ನಾವು ಯಾವಾಗೂ. 40 ಎಷ್ಟು ಕಿಲೋಮೀಟರ್ಸ್ ಹೋಗುತ್ತೆ ವೆಹಿಕಲ್ ಒಂದು ಫುಲ್ ಟು ಟ್ಯಾಂಕ್ ತಿರುಗಿ? ನಾವು ನೋಡಿಲ್ಲ ಸರ್. ಅದನ್ನು ಒಂದು 400 ಕಿಲೋಮೀಟರ್ಸ್ ಬರುತ್ತೆ ಹೋಗುತ್ತೆ, ಅಂದಾಜಾಗಿ ಹೋಗುತ್ತೆ. ಅದು 400 ಹೋಗ್ತದೆ ಅಂದರೆ ನೀವು ಯಾವ ಥರ ಡ್ರೈವ್ ಮಾಡ್ತೀರ ಆ ಥರ. 70 80 70 80 400 100 ಮೇಲೆ ಹೋದ್ರೆ 400 ಬರಲ್ಲ. 100 ಮೇಲೆ ಯಾವ ಗಾಡಿ ಹೋದ್ರು 400 70 80 ಹೋದ್ರೆ ಗಾಡಿ ನಾವ್ ಹೇಳ್ದಂಗೆ ಕೇಳುತ್ತೆ. 100 ಮೇಲೆ ಹೋದ್ರೆ ಗಾಡಿ ಹೇಳ್ದಂಗೆ ನಾವು ಕೇಳ್ಬೇಕು, ಗಾಡಿ ಕಂಟ್ರೋಲ್ ಸಿಗಲ್ಲ. ಸಾಫ್ಟಾಗಿ ಹೋದ್ರೆ ಬೇಗ ಜಾಸ್ತಿ ಹೋಗುತ್ತೆ ಮೈಲೇಜ್, ಮತ್ತೆ ರಸ್ತೆಗೆ ಹೋದ್ರೆ ಕಡಿಮೆ ಬರುತ್ತೆ ಸರ್. ಗಾಡಿನೂ ಚೆನ್ನಾಗಿರುತ್ತೆ, ಮೈಲೇಜು ಬರುತ್ತೆ, ಡ್ರೈವರು ಸೇಫ್ಟಿ ಮತ್ತೆ ಒಳಗಡೆ ಇರೋರು ಸೇಫ್ಟಿ. ಆ ಥರ 100 ಮೇಲೆ ಹೋದ್ರೆ ಗಾಡಿ ಹೇಳ್ದಂಗೆ ನಾವು ಕೇಳ್ಬೇಕು. ನಡೆ ಲೆಫ್ಟ್ಗೆ 6 ಬಿಡ್ತಂದ್ರೆ ಏನು ಮಾಡ್ತೀರಾ? ಇದು ಯಾಕೆಂದ್ರೆ ಲೋಡ್ ಇಲ್ಲ ಗಾಡಿ ಅಂದ್ರೆ ಥರ ಶಿಪ್ಪಿಂಗ್ ಆಗೋ ಜಾಸ್ತಿ, ಬರೋಬ್ನೆಸ್ ಕಡಿಮೆ ಇದೆ. ಪ್ಲಸ್ ಏನಾದರೂ ಲಗೇಜಸ್ ಇತ್ತು ಅಂದ್ರೆ ಸರ್ ನೀವು ಗಾಡಿ ಅಲ್ಲಾಡಲ್ಲ, ಗಾಡಿ ಅಲ್ಲಾಡೋದಿಲ್ಲ. 100 ಮೇಲೆ ಹೋಗ್ಬೋದು, ಇಟ್ ವಿಲ್ ಬಿ ಇನ್ ಕಂಟ್ರೋಲ್. ಸರ್ ಈಗ BTS ಬಸ್ಸಲ್ಲಿ ನೀವು ಒಬ್ಬರೇ ಹೋದ್ರೆ ಹೆಂಗಿರ್ತದೆ, ಮಾರ್ಕೆಟ್ಗೆ ಫುಲ್ ಲೋಡ್ ಆಗೋದ್ರೆ ಹೆಂಗಿರುತ್ತೆ ಆ ಥರ. ಫುಲ್ ಟಿಲ್ಟ್ ಆಗಿರುತ್ತೆ, ಟಿಲ್ಟ್ ಆಗಿರುತ್ತೆ. ಬಟ್ ಗಾಡಿ ಗೇಜ್ ನಿಮಗೆ ಚೆನ್ನಾಗಿದೆ ಇದು, ಹಾಗಾಗಿ ಮ್ಯಾಕ್ಸಿಮಮ್ ನಿಮಗೆ ಕಂಟ್ರೋಲ್ ಇರುತ್ತೆ ಆನ್ ರೋಡಲ್ಲಿ. ಬಟ್ ಹೈ ಸ್ಪೀಡ್ ವಿ ಡಸಂಟ್ ಪ್ರಿಫರ್. ಗಾಡಿ ಕಂಟ್ರೋಲ್ ಇದೆ ಸರ್. 100 ಮೇಲೆ ಹೋದ್ರೆ ಹೇಳಕ್ಕೆ ಯಾವುದೇ ಗಾಡಿ ಕಸ್ಟಮರ್ ಅನ್ನ ಮಾಡ್ಬೇಕು ಅಂದ್ರೆ ತುಂಬ ಪ್ರಾಬ್ಲಮ್ ಆಗುತ್ತಾಗ. ನಿಮ್ಮಲ್ಲಿ ಕಸ್ಟಮರ್ ಡ್ರೈವಿಂಗ್ ಗೊತ್ತಿರ್ಬೇಕಷ್ಟೇ. ಡ್ರೈವಿಂಗ್ ಗೊತ್ತಿದೆ, ಅವ್ರ ಎಕ್ಸ್ಪೀರಿಯನ್ಸ್ ಆಗಿರ್ತಾರಲ್ಲ, ಸೊ ಅವ್ರಿಗೆ ಓಡಿಸಿ ಗೊತ್ತಾಗುತ್ತೆ. ಬಟ್ ಸಿಗಲಿಲ್ಲ ರೈತರು ಹೊಸ ಕಾರಲ್ಲ, ಕಂಟ್ರೋಲ್ ಸಿಗಲ್ಲ. ಓಕೆನಾ ಸರ್?